ನಾವು ಆ ರೀತಿ ಹೇಳಿಲ್ಲ ಅಂತಿದ್ದಾರೆ ಸರ್ ಸಿದ್ದರಾಮಯ್ಯ ಇನ್ನೂ ಚಿಂತನೆ ಮಾಡ್ತೀವಿ ಆ ರೀತಿ ನಾವು ಹೇಳಿಲ್ಲ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆದು ನೀವೇ ಪ್ರಸಾರ ಮಾಡಿದಂಥ ಇಷ್ಟು ಕ್ಲಿಯರ್ ಇದೆ. ಹಿಜಾಬ್ ವಾಪಸ್, ಹಿಜಾಬ್ ಹಾಕೊಳ್ಳೋ ಇಲ್ಲ, ಹಿಜಾಬ್ ನಾನು ಹೇಳಿಬಿಟ್ಟಿದ್ದೀನಿ, ಈಗಾಗಲೇ ಸೂಚನೆ ಕೊಟ್ಟುಬಿಟ್ಟಿದ್ದೀನಿ, ಹೌದು ಆದೇಶ ವಾಪಸ್ ತೊಗೊಳಕ್ಕೆ ಹೇಳಿದ್ದೀನಿ, ಇಷ್ಟು ಸ್ಪಷ್ಟವಾಗಿದೆ. ಈಗ ಇದು ಮಾಡಿದರೆ ಹಾಗಾದರೆ ನೀವು ಮಾಧ್ಯಮದವರು ತಪ್ಪಿತಸ್ಥರಾಗ್ತೀರಿ. ನೀವು ತೋರಿಸಿದ್ದು ಹಾಗಾದರೆ ಕ್ರಿಯೇಟ್ ಮಾಡಿ ತೋರಿಸಿದಂಗೆ ಆಗುತ್ತೆ. ಮಾಧ್ಯಮದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬಂದಿದೆ. ಇನ್ನು ಆಹಾರ ಪದ್ಧತಿ ಬಗ್ಗೆ ಮಾತಾಡಿದ್ದಾರೆ. ನೀವೇನು ಬೇಕಾದ ತಿನ್ಬೋದು. ಆಹಾರ ಪದ್ಧತಿ ಬಗ್ಗೆ ನೀವು ಆಹಾರ ಪದ್ಧತಿಯಲ್ಲಿ ಯಾರು ಕಂಡೀಷನ್ ಆಗ್ತಾ ಇದ್ದಾರೆ? ಗೋಮಾಂಸ ತಿನ್ನಬೇಡಿ ಅಂತ ನಾವು ಹೇಳ್ತಾ ಇದ್ವಿ, ಈಗಲೂ ಹೇಳ್ತೀವಿ. ಗೋಮಾಂಸ ನಮಗೆ ಗೋವು ಅತ್ಯಂತ ಪವಿತ್ರವಾದ್ದು, ನಮ್ಮ ಪುಣ್ಯ ಪ್ರಾಣಿ ಅಂತ ಹೇಳ್ತೀವಿ ನಾವು. ಅದಕ್ಕೆ ಆ ಗೋಮಾಂಸ ತಿನ್ನಬೇಡಿ ಅಂತ ಹೇಳಿದರೆ ತಪ್ಪೇನಿದೆ? ಅವರು ಈ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಂದಿ ಮಾಂಸ ತಿನ್ನೋದಿಲ್ಲಲ್ಲ, ಯಾಕೆ ತಿನ್ನೋದಿಲ್ಲ ಹಾಗಾದರೆ? ಸೊ ಅವರವರು ಇದರ ಪ್ರಕಾರ ನಮ್ಮ ದೇಶದಲ್ಲಿ ನಾವು ಗೋವನ್ನು ಪೂಜೆ ಮಾಡ್ತೀವಿ, ಗೋಮಾಂಸ ತಿನ್ನಂಗಿಲ್ಲ ಅಂತನ್ನುವಂಥದ್ದು. ಇನ್ನು ಬಟ್ಟೆ ಧರಿಸೋದು, ಯಾರು ಬೇಕಾದವ್ರು ಬಟ್ಟೆ ಧರಿಸೋದು, ನೀವು ಬಟ್ಟೆ ಹಿಂದೆ ಧರಿಸಿ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳಿದ್ದಾರೆ? ಸ್ಕೂಲ್ ಯೂನಿಫಾರ್ಮ್ ಅಂತನ್ನುವಂಥದ್ದು ಸಮಾನತೆ, ಏಕತೆ, ಭೇದ ಭಾವ ಇಲ್ಲದಂಥ ಯೂನಿಫಾರ್ಮ್, ಸಮವಸ್ತ್ರ. ಏನ್ರಿ ಇಷ್ಟು ನೀವು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಹಿಜಾಬ್ ಬ್ಯಾನ್ ಆಗಿಲ್ಲ, ಸಮವಸ್ತ್ರ. ಮಕ್ಕಳಲ್ಲಿ ವಿಷ ಬೀಜ ಬಿತ್ತಬೇಡ್ರಿ. ಅವರಲ್ಲಿ ಭೇದ, ಅವರಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ರು, ಹಿಂದೂಗಳು, ಬೌದ್ಧರು, ಸಿಖ್ರು, ನೀವು ಬಡವರು ಶ್ರೀಮಂತರು ಅನ್ನುವಂಥದ್ದು ವಿಷ ಬೀಜ ಬಿತ್ತಬೇಡ್ರಿ ಅಂತ ಹೇಳಿನೇ ಸಮಾನತೆ ದೃಷ್ಟಿಯಿಂದನೇ ಇದು ಸಮವಸ್ತ್ರ ಮಾಡಿದ್ದು. ಅದ್ರ ಬಗ್ಗೆ ಬಿಟ್ಟು ಉಳಿದೆಲ್ಲ ಮಾತಾಡೋದು. ಅಲ್ಲಿ ಮೋದಿನ ತಂದಿದ್ದಾರೆ. ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ, ಎಲ್ಲಿದೆ ಸಬ್ಕಾ ವಿಕಾಸ್ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಏನು ಸಂಬಂಧ? ಸೊ ಇದು ವಿಚಿತ್ರವಾದಂಥ ವಿತಂಡವಾದ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವು ಹೋರಾಟಕ್ಕೆ ಇಳಿತೀವಿ. ನಿಶ್ಚಿತವಾಗಿ ಅವರೇನಾದರೂ ಈ ಆದೇಶವನ್ನು ಅಕಸ್ಮಾತ್ ಅವರೆಲ್ಲ ಸ್ಕೂಲು ಕಾಲೇಜುಗಳಿಗೆ ಕಳಿಸಿದರೆ, ಕೋರ್ಟ್ ಇದೆ, ಆ್ಯಕ್ಚುಲಿ ಕೋರ್ಟಿಂದ ಮತ್ತು ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಅದು ಇನ್ನೂ ಫೈನಲ್ ಆಗಿ ಜಜ್ಮೆಂಟ್ ಬಂದಿಲ್ಲ. ಎಸ್ ಸರ್.